ಬೆಂಗಳೂರಿಗರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಒಂದನ್ನ ಕೊಡ್ತಾ ಇದೆ. ಯೆಲ್ಲೋ ಲೈನ್ ಮೆಟ್ರೋ ಇನ್ನೇನು ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಇನ್ನೇನು ಅದು ಸಂಚಾರವನ್ನ ಶುರು ಮಾಡೋದ್ರಲ್ಲಿ ಇದೆ. ಹಾಗಾದ್ರೆ ಯಾವಾಗ ಇದರ ಸಂಚಾರ ಶುರು ಆಗುತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಹಳದಿ ಮಾರ್ಗಕ್ಕೆ 3ನೇ ರೈಲು ಜೂನ್ನಲ್ಲಿ ಸಂಚಾರ ಆರಂಭ ಸಾಧ್ಯತೆ. ಅಂತಿಮ ಪರೀಕ್ಷೆಗೆ ಬಿಎಂಆರ್ಸಿಎಲ್ ಸಿದ್ಧತೆ. ಬೊಮ್ಮಸಂದ್ರ ಆರ್ವಿ ರಸ್ತೆಯ ಯೆಲ್ಲೋ ಲೈನ್ ಮಾರ್ಗ ಯಾವಾಗ ಓಪನ್ ಆಗುತ್ತೆ ಅಂತ ಬೆಂಗಳೂರಿಗರು ಕಾಯ್ತಾ ಇದ್ರು. ಈಗ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರಕ್ಕೆ ಕಾಲ ಕೂಡಿ ಬಂದಂತೆ ಇದೆ. ಜೂನ್ ಕೊನೆಯ ವಾರದಲ್ಲಿ ಸಂಚಾರ ಆರಂಭ ಆಗುವ ಸಾಧ್ಯತೆ. ನಿನ್ನೆ ರಾತ್ರಿ ಪಶ್ಚಿಮ ಬಂಗಾಳದ ಟಿಟಾಗಢ್ನಿಂದ ಒಂದು ಸೆಟ್ ಮೆಟ್ರೋ ಬೋಗಿಗಳು ಆಗಮಿಸಿದ್ದು ಅಂತಿಮ ಹಂತದ ಸಿದ್ಧತೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸ್ತಾ ಇದೆ. ಒಂದು ರೈಲು 6 ಕೋಚ್ಗಳನ್ನು ಹೊಂದಿರುತ್ತೆ. ಅದರಲ್ಲಿ 3 ಕೋಚ್ಗಳನ್ನು ಏಪ್ರಿಲ್ 29ರಂದು ಮತ್ತು ಉಳಿದ 3 ಕೋಚ್ಗಳನ್ನು ಮೇ 2ರಂದು ಟಿಟಾಗಢ್ ರೈಲ್ ಸಿಸ್ಟಮ್ ಲಿಮಿಟೆಡ್ ಕಾರ್ಯಾಗಾರದಿಂದ ಕಳುಹಿಸಲಾಗಿತ್ತು. ಹೆಬ್ಬಗೋಡಿಯಲ್ಲಿರುವ ನಮ್ಮ ಮೆಟ್ರೋ ಡಿಪೋಗೆ ಎಲ್ಲ 6 ಕೋಚ್ಗಳು ತಲುಪಿದ್ದು ಅವುಗಳನ್ನು ಬೃಹತ್ ಲಾರಿಯಿಂದ ಇಳಿಸಿ ಜೋಡಣೆ ಮಾಡಲಾಗಿದೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಬೊಮ್ಮಸಂದ್ರ ಆರ್ವಿ ರಸ್ತೆ ನಡುವಿನ ಉದ್ದದ ಈ ಮಾರ್ಗದಲ್ಲಿ ರೈಲು ಸಂಚಾರ ಆರಂಭಗೊಳ್ಳಲು ಕನಿಷ್ಠ 3 ರೈಲುಗಳ ಅವಶ್ಯಕತೆ ಇತ್ತು. ಚಾಲಕರಹಿತ ಎಂಜಿನ್ ಹೊಂದಿರುವ ಪ್ರೋಟೋಟೈಪ್ 3 ರೈಲುಗಳು ಪೂರೈಕೆಯಾಗಿವೆ. ಈಗ ಪ್ರತಿ 30 ನಿಮಿಷಕ್ಕೊಂದು ರೈಲು ಸಂಚಾರ, 15 ನಿಮಿಷಕ್ಕೊಮ್ಮೆ ಸಂಚಾರಕ್ಕೆ ಇನ್ನೂ 8 ರೈಲು ಅಗತ್ಯ. ಇನ್ನು 3 ರೈಲುಗಳ ಪರೀಕ್ಷೆಗಳು ನಡೆದ ಬಳಿಕ ಪ್ರತಿ 30 ನಿಮಿಷಕ್ಕೆ 1 ರೈಲು ಸಂಚರಿಸಲಿದೆ. ರೈಲುಗಳ ಸಂಖ್ಯೆ ಹೆಚ್ಚಳವಾದಂತೆ ಟ್ರಿಪ್ಗಳ ನಡುವಿನ ಅವಧಿ ಕಡಿಮೆಯಾಗಲಿದೆ. ಈ ಮಾರ್ಗಕ್ಕೆ ಒಟ್ಟು 14 ರೈಲುಗಳ ಅಗತ್ಯ ಇದೆ. ಪ್ರತಿ 15 ನಿಮಿಷಗಳಿಗೆ 1 ರೈಲು ಸಂಚರಿಸಲು 8 ರೈಲುಗಳು ಇರಬೇಕಿದೆ ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಒಟ್ಟಾರೆ ಬೆಂಗಳೂರಿಗರು ಸಾಕಷ್ಟು ದಿನದಿಂದ ಎದುರು ನೋಡ್ತಾ ಇದ್ದ ಹಳದಿ ಮಾರ್ಗ ಇನ್ನೊಂದು ತಿಂಗಳಲ್ಲಿ ಓಪನ್ ಆಗಲಿದ್ದು ಟ್ರಾಫಿಕ್ ಜಾಮ್ ಕಿರಿಕಿರಿಗೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.